ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಥಿಂಕ್ ಮಾಡ್ತಿದ್ದಾರೆ, ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು. ನೈನ್ ಆಫ್ ವಾಂಡ್ಸ್ ಅಂತ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಫ್ರಸ್ಟ್ರೇಷನ್, ಇರಿಟೇಷನ್. ಆ ಪರ್ಸನ್ ಪ್ರೆಸೆಂಟ್ ಲೈಫಲ್ಲಿ ಏನೋ ಒಂಥರ ಫ್ರಸ್ಟ್ರೇಟೆಡ್ ಆಗಿದ್ದಾರೆ, ಇರಿಟೇಟ್ ಆಗಿದ್ದಾರೆ. ಇದೊಂಥರ ವೆಯ್ಟಿಂಗ್ ಎನರ್ಜಿ. ಅವರು ಅವರ ಹಿಂದಿನ ಜೀವನನ ಅವರು ನೆನಪಿಸ್ಕೊಂಡು ಅವ್ರಿಗೆ ಏನೂ ಆ್ಯಕ್ಷನ್ ತೊಗೊಳೋದಕ್ಕಾಗ್ತಾ ಇಲ್ಲ ಅನ್ನೋ ಥರ, ಅವರ ಜೀವನದಲ್ಲಿ ಅವರ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವರ ವರ್ಕ್ ಆಗಿರ್ಬೋದು, ಅವರ ಕೆರಿಯರ್ ಆಗಿರ್ಬೋದು, ಇದೆಲ್ಲ ತುಂಬ ಬರ್ಡನ್ ಥರ ಫೀಲ್ ಆಗ್ತಿದೆ. ಅವ್ರಿಗೆ ಟಯರ್ಡ್ ಅನ್ನೋ ಥರ ಅನ್ನಿಸ್ತಾ ಇದ್ದಾರೆ ಈ ಪರ್ಸನ್ನು. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಪಾಸ್ಟಲ್ಲಿ ನಡೆದಿರುವಂತಹ ಘಟನೆ ಎಲ್ಲ ನೆನಪಿಸ್ಕೊಂಡು ಏನೂ ಆ್ಯಕ್ಷನ್ ತೊಗೊಳೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇರೋ ಹಾಗೆ ಇದು ಕಾಣಿಸ್ತಾ ಇರೋ ಅಂಥದ್ದು ಇಲ್ಲಿ. ಸೊ ವಿಲ್ ಸಿ ಫರ್ದರ್ ಈ ಎನರ್ಜಿ ಏನಾಗಿದೆ ಅಂತ ಅಂದ್ಬಿಟ್ಟು. ಕಿಂಗ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಅಷ್ಟು ಎಕ್ಸ್ಪ್ರೆಸಿವ್ ಆಗಿಲ್ಲ. ಅವರು ಈ ಪರ್ಸನ್ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಸನ್ ಒಂಥರ ಫೀಲಿಂಗ್ಸ್ ಇದ್ರೂ ಅದನ್ನು ಹೇಳ್ಕೊಳ್ಳಲ್ಲ, ಅದನ್ನು ಅವರು ತೋರಿಸ್ಕೊಳ್ಳಲ್ಲ. ಅವರು ಏನೇ ಒಂದು ಕಮ್ಯುನಿಕೇಷನ್ ಅನ್ನುವಂಥದ್ದು ಮಾಡಲ್ಲ. ಎಲ್ಲನೂ ಈ ಪರ್ಸನ್ ರೆಸಿಸ್ಟ್ ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಅವರ ಫೀಲಿಂಗ್ಸ್ನ ಆ ಪರ್ಸನ್ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಏನೊಂದು ಹೇಳ್ಕೊಳ್ತಿಲ್ಲ, ಕಮ್ಯುನಿಕೇಷನ್ ಮಾಡ್ತಿಲ್ಲ. ರಿಲೇಷನ್ಶಿಪ್ನ ಅವರು ಜಸ್ಟು ವಾಚ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಯಾವುದೇ ಥರದ ಒಂದು ಆ್ಯಕ್ಷನ್ನ ಈ ಪರ್ಸನ್ ತೊಗೊಳೋದಕ್ಕೆ ರೆಡಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ದ ಕಿಂಗ್ ಜೊತೆನೇ ದ ಎಂಪರರ್ ಬಂದಿದೆ ಅಂತ ಅಂದರೆ ಈ ಪರ್ಸನ್ಗೆ ಒಂದು ಸ್ವಲ್ಪ ಅವರ ಒಂದು ಆ್ಯಟಿಟ್ಯೂಡ್ ಅಥವಾ ಅವರ ಒಂದು ನೇಚರೇ ನಿಮ್ಮಿಂದ ದೂರ ಆಗೋ ಹಾಗೆ ಮಾಡಿದೆ. ಪ್ರಾಬ್ಲಮ್ಮೇ ಇಲ್ಲ ಅಂತ ಫೀಲ್ ಆದ್ರೂ ಕೂಡ ಆ ಪರ್ಸನ್ನೇ ಏನೋ ಇಲ್ಲ ಇದು ಪ್ರಾಬ್ಲಮ್ ಆಗೋಗ್ಬಿಡುತ್ತೆ, ಇಲ್ಲ ನನಗೆ ಇದು ಎಲ್ಲೋ ಸರಿ ಬರಲ್ಲ, ಈ ರಿಲೇಷನ್ಶಿಪ್ ನನಗೆ ವರ್ಕೌಟ್ ಆಗಲ್ಲ, ಈ ಥರದ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಅವರು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ಥರದ ಒಂದು ಬೌಂಡ್ರಿ ನೇಚರಲ್ಲಿ ಈ ಪರ್ಸನ್ನು ಹೆಂಗೆ ಅಂತ ಅಂದರೆ ನಿಮ್ಮಿಂದ ಅವ್ರಿಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ಅಂದ್ಬಿಟ್ಟು ಆ್ಯಕ್ಷನ್ ತೊಗೊಳೋದಕ್ಕೂ ಆಗ್ತಾ ಇಲ್ಲ. ಐದರ್ ಆ ಪರ್ಸನ್ನು ಮೂವ್ ಆನ್ ಆಗಬೇಕು, ಇಲ್ಲ ಆ್ಯಕ್ಷನ್ ತೊಗೋಬೇಕು. ಬಟ್ ಈ ಪರ್ಸನ್ ಎರಡೂ ಮಾಡ್ತಿಲ್ಲ, ಸುಮ್ಮನೆ ಸೈಲೆಂಟಾಗಿ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ, ನಿಮ್ಮನ್ನ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಆ ಪರ್ಸನ್ಗೆ ಏನು ಅಂತ ಅಂದರೆ ನಿಮ್ಮ ಮೇಲಿರೋ ಅಂತಹ ಒಂದು ಫೀಲಿಂಗ್ಸ್ ಆ ಪರ್ಸನ್ಗೆ ಇನ್ನೂ ಅದೇ ಥರ ಇದೆ. ಬಿಕಾಸ್ ಆ ಪರ್ಸನ್ ಟಯರ್ಡ್ ಆಗೋಗಿದ್ದಾರೆ. ಈ ರಿಲೇಷನ್ಶಿಪ್ನ ಏನೂ ಒಂದು ಆ್ಯಕ್ಷನ್ ಅಥವಾ ಏನೋ ಒಂದು ಫೀಲ್ ಇದು ಯಾವುದನ್ನು ಆ ಪರ್ಸನ್ ಏನು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ನೋಡೋಣ ಲಾಸ್ಟ್ ಒನ್ ಕಾರ್ಡ್. ಓಕೆ, ಏಸ್ ಆಫ್ ಕಪ್ಸ್. ಸಿ ದಟ್ ಈಸ್ ವಾಟ್ ಈ ಪರ್ಸನ್ಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಟ್ ಅವರು ನಿಮ್ಮನ್ನ ಸೈಲೆಂಟಾಗಿ ವಾಚ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನನಗೇನು ಆ್ಯಕ್ಷನ್ನೇ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ಗೆ ಆ ಫೀಲಿಂಗ್ಸ್ ನಿಮ್ಮ ಮೇಲೆ ಇರೋದು ಇನ್ನೂ ಆ ಫೀಲಿಂಗ್ ಇನ್ನೂ ಇದೆ ನಿಮ್ಮ ಮೇಲೆ. ಅದನ್ನು ಆ ಪರ್ಸನ್ ದೂರದಿಂದನೇ ವಾಚ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಆ ಪರ್ಸನ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಇಲ್ಲಿ ರಾಶಿ ಬಂದು ಸಿಂಹ ರಾಶಿ, ಮೇಷ ರಾಶಿ, ಧನು ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ ಆಗಿರುತ್ತೆ. ಸೊ ಈ ಪರ್ಸನ್ ಇನ್ನೂ ಏನು ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ನೋಡೋಣ. ಟ್ರಾವೆಲ್, ಲೆಟ್ಸ್ ಗೋ ಆನ್ ಅ ಲಾಂಗ್ ಡ್ರೈವ್, ಟು ಬಿ ಲಾಸ್ಟ್ ವಿತ್ ಈಚ್ ಅದರ್, ಪೇಷನ್ಸ್. ಸೊ ಈ ಎರಡು ಕಾರ್ಡ್ ಬಂದಿದೆ ಅಂತ ಅಂದರೆ ಪರ್ಸನ್ಗೆ ನಿಮ್ಮ ಜೊತೆ ಲೈಫಲ್ಲಿ ಒಂದು ಲೈಫ್ ಜರ್ನಿ ಮಾಡಬೇಕು ಅನ್ನೋ ಅಂಥದ್ದಿದೆ. ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಅವರು ಕಳೆದೋಗ್ಬೇಕು, ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಆ ಪರ್ಸನ್ ಪೇಷನ್ಸಿಂದ ಅವರು ವೆಯ್ಟ್ ಮಾಡ್ತಿದ್ದಾರೆ. ದಿಸ್ ಕಾರ್ಡ್ ಈಸ್ ಆಲ್ಸೋ ಪೇಷನ್ಸಿಂದ ವೆಯ್ಟ್ ಮಾಡೋ ಎನರ್ಜಿ ಕಾರ್ಡ್. ಸೊ ಇದು ಕೂಡ ಅದೇ ಹೇಳ್ತಾ ಇದೆ.
ಈ ಕಾರ್ಡ್ಸ್ ಕೂಡ ಒರಾಕಲ್ ಕಾರ್ಡ್ಸ್. ಈ ಪರ್ಸನ್ ಪೇಷನ್ಸಿಂದ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಅದೇ ಥರ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಒಂದು ರೈಟ್ ಮೂಮೆಂಟಲ್ಲಿ ಒಂದು ರೈಟ್ ಆ್ಯಕ್ಷನ್ನ ತೊಗೊಳೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ ಈಗ ಎಲ್ಲಿದ್ದಾರೆ ಅಂತ ಅಂದರೆ ಅವ್ರಿಗೆ ಅವರು ಒಂದು ಬೌಂಡ್ರಿ ಹಾಕ್ಕೊಂಡು ಅವರು ನಿಮ್ಮಿಂದ ಮೂವ್ ಆನ್ ಆಗಿದ್ದೇನೆ. ಆ ಪರ್ಸನ್ ಕೂಡ ಸುಮ್ಮನೆ ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದಾರೆ ಪೇಷನ್ಸಿಂದ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ನಿಮ್ಮ ಎನರ್ಜಿ ಯಾವ ಥರ ಇದೆ ಇವತ್ತು ಅಂತ ಅಂದ್ಬಿಟ್ಟು. ಓಕೆ, ಏಸ್ ಆಫ್ ವಾಂಡ್ ಅಂತ ಅಂದರೆ ಕೆಲವೊಬ್ಬರು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೀರಾ. ನನಗೆ ನೋಡೋಣ ಆ ಪರ್ಸನ್ ಬಂದಾಗ ಎಕ್ಸೆಪ್ಟ್ ಮಾಡೋಣ, ಅಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗಿರೋಣ, ನಾನು ಚೆನ್ನಾಗಿರೋಣ ಅನ್ನೋ ಅಂಥದ್ದನ್ನು ನೀವು ನೋಡ್ತಿದ್ದೀರಾ. ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ಮಾಡ್ತಿದ್ದೀರಾ, ನಿಮ್ಮ ಫ್ಯಾಮಿಲಿ ಕಡೆ ನೀವು ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಟ್ಸ್ ಅ ಗುಡ್ ಸೈನ್. ಸೊ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನೋ ಒಂದು ಆ್ಯಕ್ಷನ್ ತೊಗೋಬೇಕು ಅಥವಾ ಏನೋ ಚೇಂಜಸ್ ಆಗಬೇಕು ಅನ್ನೋವಂಥದ್ದು ನಿಮ್ಮ ತಲೆಯಲ್ಲೂ ಕೂಡ ಬಂದಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮಿಂದ ದೂರ ಹೋದ್ರೂ ಕೂಡ ನೀವು ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಯಾವತ್ತು ಬರ್ತಾರೋ ಆವಾಗ ಬರಲಿ, ಅವ್ರು ಯಾವತ್ತಿದ್ರೂ ನನ್ನವರೇ, ನನ್ನ ಫ್ಯಾಮಿಲಿ ಮೆಂಬರ್ ಥರನೇ. ಸೊ ಆ ಪರ್ಸನ್ನು ಯಾವಾಗ ಬೇಕಾದರೂ ಬಂದರೂ ನಾನು ಎಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ನಿಮ್ಮ ಜೀವನದಲ್ಲಿ ಫೋಕಸ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಎನಿ ಗೈಡೆನ್ಸ್ ನಿಮ್ಗೆ ಏನಾದರೂ ಯೂನಿವರ್ಸಿಂದ ಗೈಡೆನ್ಸ್ ಕೊಡಬೇಕಾ ಅಂದರೆ ಓಕೆ, ತ್ರೀ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶ ಅಥವಾ ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ರೆ ಅದ್ರ ಬಗ್ಗೆ ಡೀಪಾಗಿ ಅನಲೈಸ್ ಮಾಡಿ. ಸುಮ್ಮನೆ ಓಕೆ ಮೇಲ್ನೋಟಕ್ಕೇ ಒಂದು ವಿಚಾರನ ನೋಡಿ ಅದನ್ನು ಅಲ್ಲೇ ಗಿವ್ ಅಪ್ ಮಾಡಬೇಡಿ. ಈಗ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಏನಾದರೂ ಡಿಸ್ಟರ್ಬ್ ಮಾಡ್ತಿದ್ರೆ ಅವ್ರು ಬರಲಿ ಅನ್ನೋ ಒಂದು ಅಪೇಕ್ಷೆಗಿಂತ ಅವ್ರು ಯಾಕೆ ಬರಬೇಕು, ಅವ್ರು ನಿಮಗೆ ಬರ್ತಾ ಇಲ್ವಾ, ಅವರಿಂದ ನಿಮ್ಮ ಜೀವನ ಸರಿ ಹೋಗುತ್ತಾ, ಅಥವಾ ಆ ಪರ್ಸನ್ ಬಂದರೆ ನಿಮ್ಮ ಜೀವನ ನಿಜವಾಗ್ಲೂ ಬೆಟರ್ ಆಗುತ್ತಾ, ಈ ಥರದ ಆಲೋಚನೆನ ಮಾಡಿ ಡೀಪ್ ಆಗಿ ಅನಲೈಸ್ ಮಾಡಿ, ಗೊತ್ತಿರೋರ ಹತ್ರ ಡಿಸ್ಕಷನ್ ಮಾಡಿ. ಇಲ್ಲ ಅಂತ ಅಂದರೆ ಯಾರಾದರೂ ನಿಮ್ಮ ಹತ್ರ ನಿಮಗೆ ಗೊತ್ತಿರೋ ಅಂತಹ ಗುರು ಆಗಿರ್ಬೋದು ಅಥವಾ ಗೈಡೆನ್ಸ್ ಕೊಡೋವಂಥ ಮೆಂಟರ್ ಆಗಿರ್ಬೋದು, ಈ ಥರದವ್ರ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿ ಸೊಲ್ಯೂಷನ್ ಅನ್ನುವಂಥದ್ದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಸೊ ಇಟ್ ಶೋಸ್ ದಟ್ ಈ ಪರ್ಸನ್ ಎನರ್ಜಿ ತುಂಬ ಒಂಥರ ಆ್ಯಕ್ಷನ್ ಇಲ್ಲ, ಎಕ್ಸ್ಪ್ರೆಸಿವ್ ಇಲ್ಲ, ಬಟ್ ಮೂವ್ ಆನ್ ಕೂಡ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ನೋಡೋಣ, ಇವತ್ತು ಭೀಮ ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಗೆ ಏನಾದರೂ ಯೂನಿವರ್ಸಿಂದ ಮೆಸೇಜ್ ಇದೆಯಾ, ನೀವು ಅವ್ರನ್ನ ನಿಮ್ಮ ಪಾರ್ಟ್ನರ್ ಅಂದ್ಕೊಂಡಿರ್ತೀರಾ. ಓಕೆ, ಅಂದರೆ ನಿಮ್ಮ ಹಸ್ಬೆಂಡ್ ಅಂತನೋ ನಿಮ್ಮ ವೈಫ್ ಅಂತನೋ ಅಥವಾ ನಿಮ್ಮ ಫಿಯಾನ್ಸಿ ಅಂತ ಅಂದ್ಕೊಂಡು ಪ್ರೀತಿಸಿರ್ತೀರ. ಸೊ ನೀವು ಮನಸಾರೆ ಇಷ್ಟಪಟ್ಟಿರೋವಂಥ ವ್ಯಕ್ತಿ ಕಡೆಯಿಂದ ನಿಮ್ಗೇನಾದರೂ ಯೂನಿವರ್ಸ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡುತ್ತಾ, ಆ ಪರ್ಸನ್ ಹೇಗಿದ್ದಾರೆ, ಆ ಪರ್ಸನ್ ಇವತ್ತು ಭೀಮ ಅಮಾವಾಸ್ಯೆ ದಿನ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ, ಅವರ ಫೀಲಿಂಗ್ಸ್ ಏನಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸಕ್ಸಸ್ ಇಸ್ ನಿಯರ್. ಐ ಡೋಂಟ್ ನೋ ಇದೆಲ್ಲ ಯಾರು ನೋಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಭೀಮ ಅಮಾವಾಸ್ಯೆಗೆ ಬರ್ತಾ ಇರೋವಂಥ ಫಸ್ಟ್ ಕಾರ್ಡ್ ನೀವು ನೋಡ್ಬೋದು, ಸಕ್ಸಸ್ ಇಸ್ ನಿಯರ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಓಕೆ, ಅಂತ ಅಂದರೆ ಈ ಪರ್ಸನ್ನು ನಿಮ್ಮ ಹತ್ರ ಆದಷ್ಟು ಬೇಗ ರೀಚ್ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಆ ಪರ್ಸನ್ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಅಂದ್ಕೊಂಡಿರ್ಬೋದು ಆ ಪರ್ಸನ್ ನಿಮ್ಮನ್ನ ಇವತ್ತು ಮರ್ತೋಗ್ಬಿಟ್ಟಿದ್ದಾರೇನೋ ಅಂತ. ಇಲ್ಲ, ಆ ಪರ್ಸನ್ ನಿಮ್ಮನ್ನ ನೆನಪಿಸ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಈ ಪರ್ಸನ್ ನಿಮ್ಮನ್ನ ರೀಚ್ ಮಾಡೋ ಹಾಗೆ ಕಾಣಿಸ್ತಾ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಭೀಮ ಅಮಾವಾಸ್ಯೆ ದಿನ ಇಟ್ಸ್ ಅ ಗುಡ್ ಸೈನ್. ಆ ಪರ್ಸನ್ ನಿಮ್ಮ ಲೈಫ್ಗೆ ರಿಯೂನಿಯನ್ ಆಗುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಆ ಪರ್ಸನ್ ಇನ್ಶಿಯಲ್ ಬಂದು SNKVHTP ಆಗಿರುತ್ತೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 4, 11, 12, 22, 28, 30, 31, 16, 17 ಆಗಿರುತ್ತೆ. ಸೊ ಒಂದು ಲಾಸ್ಟ್ ಮೆಸೇಜ್ ಭೀಮ ಅಮಾವಾಸ್ಯೆಗೆ ಏನು ಬಂದಿದೆ ಅಂತ. ಓ ಮೈ ಗಾಡ್, 2 ಕಾರ್ಡ್ ಬಿದ್ದಿದೆ. ಓಕೆ, ಯುವರ್ ಸೋಲ್ಮೇಟ್ ಇಸ್ ಕಮ್ಮಿಂಗ್. ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರಾ, ನಿಮಗೆ ಡೈರೆಕ್ಟ್ ಮೆಸೇಜ್ ನಿಮ್ಮ ಪರ್ಸನ್, ನೀವು ಸೋಲ್ಮೇಟ್ ಅಂತ ಅಂದ್ಕೊಂಡಿದ್ದೀರಲ್ಲ ಅಂಥ ಪರ್ಸನ್ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾ ಇದ್ದಾರೆ. ಓಕೆ, ನೀವು ನೋಡ್ಬೋದು ಶಿವ ಪಾರ್ವತಿ ಯಾವ ಥರ ಇದ್ದಾರೆ ಅಂತ ಅಂದ್ಬಿಟ್ಟು. ಈ ಕಾರ್ಡ್ ನಿಮ್ಗೆ ಏನು ಹೇಳ್ತಿದೆ ಅಂತ ಅಂದರೆ, ಈ ದಿನ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಈ ಪರ್ಸನ್ ನಿಮಗೆ ರೀಚ್ ಮಾಡುವಂಥ ಚಾನ್ಸಸ್ ಇದೆ. ನೀವು ಯಾರನ್ನ ಸೋಲ್ಮೇಟ್ ಅಂತ ಅಂದ್ಕೊಂಡಿದ್ದೀರಾ, ಸೊ
ಆ ಪರ್ಸನ್ನು ನಿಮ್ಮ ಲೈಫ್ಗೆ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ. ಸಕ್ಸಸ್ ಇಸ್ ನಿಯರ್, ಯುವರ್ ಸೋಲ್ಮೇಟ್ ಇಸ್ ಕಮ್ಮಿಂಗ್, ಯುವರ್ ಅಡಲ್ಟ್ಸ್ ಆರ್ ಬೀಯಿಂಗ್ ರಿಮೂವ್ಡ್. ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಅಥವಾ ದುಃಖ ಅಥವಾ ಸಂಕಟ, ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿ, ಓವರ್ ಥಿಂಕಿಂಗ್, ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ರಿಮೂವ್ ಆಗ್ತಿದೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ಶಿವನಿಂದ ಬಂದಿರುವಂಥ ಮೆಸೇಜಸ್ ತುಂಬ ಪಾಸಿಟಿವ್ ಆಗಿದೆ. ಸಕ್ಸಸ್ ಇಸ್ ನಿಯರ್, ಯುವರ್ ಸೋಲ್ಮೇಟ್ ಇಸ್ ಕಮ್ಮಿಂಗ್, ಯುವರ್ ಹರ್ಡಲ್ಸ್ ಆರ್ ಬೀಯಿಂಗ್ ರಿಮೂವ್ಡ್. ಇದರ ಅರ್ಥ ಯಾರಿಗೆ ಗೊತ್ತಾಗ್ತಿದೆ ಅಂತ ಅಂದರೆ, ಯಾರು ನಿಜವಾಗ್ಲೂ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಯಾರು ಈ ರೀಡಿಂಗ್ನ ನೋಡ್ತಿರ್ತೀರ ಅಂಥವ್ರಿಗೆ ಇದರ ಮೀನಿಂಗ್ ತುಂಬ ಚೆನ್ನಾಗಿ ರೆಸೊನೇಟ್ ಆಗ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಜಸ್ಟ್ ಕ್ಯಾಶುವಲ್ ಆಗಿ ನೋಡ್ತಿದ್ರೆ ಇಟ್ಸ್ ಓಕೆ, ಬಟ್ ನಿಜವಾಗ್ಲೂ ಇಂಟೆನ್ಸಿಂದ ನೀವು ಯಾರಾದರೂ ಈ ಯೂಟ್ಯೂಬಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಹೇಳ್ಬೋದು ಈ ಒಂದು ರೀಡಿಂಗ್ ತುಂಬ ಬೆಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಬಿಕಾಸ್ ಯೂಶ್ವಲಿ ತುಂಬ ಪಾಸಿಟಿವ್ ಥಾಟ್ಸ್ ಶಿವನಿಂದ ಬರೋದು ಕಷ್ಟ, ಓಕೆ. ಆದರೆ ಈ ಥರ ಬಂದಿದೆ ಅಂದಾಗ ಯು ಹ್ಯಾವ್ ಟು ಕ್ಲೇಮ್ ಇಟ್ ಇಮಿಡಿಯೇಟ್ಲಿ. So claim the message. Okay, thank you and bye bye.